ಹಾಯ್ ಫ್ರೆಂಡ್ಸ್, ಇವತ್ತು ರಾತ್ರಿ ಊಟಕ್ಕೆ ಸಿಂಪಲ್ ಆಗಿರುವಂಥ ಒಂದು ಫಿಶ್ ಮಸಾಲ ಫ್ರೈ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಇಲ್ಲಿಗೆ ಮೀನೆಲ್ಲ ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಈ ಮೀನು ಹೆಸರು ಬಂದ್ಬಿಟ್ಟು ಬಂಗುಡೆ ಅಂತೇಳ್ಬಿಟ್ಟು. ಇದಕ್ಕೆ ಬೇಕಾಗಿರೋ ಮಸಾಲ ಸಾಮಗ್ರಿಗಳೇನಪ್ಪ ಅಂತೇಳಿದ್ರೆ ಅರಶಿನ, ಉಪ್ಪು, ಕೊರಿಯಂಡರ್ ಪೌಡರು, ಚಿಲ್ಲಿ ಪೌಡರು ಮತ್ತು ಇಲ್ಲಿ ಸ್ವಲ್ಪ ಹುಣಸೆ ಹುಳಿದ ರಸನ ಇಟ್ಕೊಂಡಿದ್ದೀನಿ. ಈ ಹುಣಸೆ ಹುಳಿದ ರಸದಲ್ಲೇ ಈ ಮಸಾಲೆಗಳನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ. ಬೇರೆಲ್ಲ ನೀರೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಲ್ಲ. ಇದು ಸಿಂಪಲ್ ಆಗಿದೆ. ಇದಕ್ಕೆ ನಾನು ಬೇರೆ ಏನು ಮಸಾಲ ತಗೊಂಡಿಲ್ಲ. ಇಷ್ಟೇ ಮಸಾಲದಲ್ಲಿ ಈ ಒಂದು ಫಿಶ್ ಫ್ರೈ ಮಾಡ್ಕೊಳ್ತೀನಿ. ಈಗ ನಾವು ಈ ಮಸಾಲೆ ರೆಡಿ ಮಾಡಿ ಆದಮೇಲೆ ಈ ಮೀನಿಗೆ ಚೆನ್ನಾಗಿ ಮಸಾಲ ಹಚ್ಚಿಬಿಟ್ಟು ಒಂದು ಅರ್ಧ ಗಂಟೆ ಹೊತ್ತು ಬಿಟ್ಬಿಟ್ಟು ನಾವು ಫ್ರೈ ಮಾಡ್ಕೊಂಡ್ರೆ ಆಯಿತು. ಅಷ್ಟೊತ್ತಿಗೆ ಮೀನಿಗೆಲ್ಲ ಚೆನ್ನಾಗಿ ಮಸಾಲ ಎಳೆದಿರುತ್ತೆ. ಮತ್ತು ನಾವು ಮೀನಿಗೆ ಮಸಾಲ ಹಾಕಬೇಕಾದ್ರೆ ಸ್ವಲ್ಪ ಜಾಸ್ತಿ ಮಸಾಲ ಹಾಕಿದರೆ ಚೆನ್ನಾಗಿರುತ್ತೆ. ಯಾಕೆಂತೇಳಿದ್ರೆ ನಾವು ತವದಲ್ಲಿ ಫ್ರೈ ಮಾಡಬೇಕಾದ್ರೆ ಆ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿರುತ್ತಲ್ಲ, ಆ ಒಂದು ಮಸಾಲದಲ್ಲೇ ನಮಗೆ ಊಟ ಮಾಡ್ಕೋಬೋದು. ತುಂಬಾ ಒಂದು ಟೇಸ್ಟಿಯಾಗಿರುತ್ತೆ. ಈಗ ಒಂದು ಅರ್ಧ ಗಂಟೆ ಆಗಿದೆ. ಈಗ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಸ್ಟವ್ ಮೇಲೆ ಒಂದು ತವ ಇಟ್ಕೊಂಡಿದ್ದೀನಿ. ತವಾಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಈ ಮೀನು ಹಾಕ್ಕೊಳ್ಳೋಣ. ನಿಮ್ಮ ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ತುಂಬಾ ಸಿಂಪಲಾಗಿ ಮಸಾಲ ತಗೊಂಡಿದ್ದೀನಿ. ಇದಕ್ಕೆ ತುಂಬ ಜಾಸ್ತಿ ಏನು ಮಸಾಲ ತಗೊಂಡಿಲ್ಲ. ಈಗ ನಮ್ಮ ಮನೇಲೇ ಇರುತ್ತಲ್ವ, ಅರಶಿನ, ಉಪ್ಪು ಮತ್ತು ಚಿಲ್ಲಿ ಪೌಡರ್, ಕೊರಿಯಂಡರ್ ಪೌಡರ್, ಹುಣಸೆ ಹುಳಿ ಎಲ್ಲನೂ ಇರುತ್ತೆ ನಮ್ಮ ಮನೇಲಿ. ಅದರಿಂದ ಆಗ್ಬಿಟ್ಟು ಅಷ್ಟನ್ನೇ ಹಾಕ್ಬಿಟ್ಟು ಒಂದು ಫ್ರೈ ಮಾಡ್ಕೊಳ್ಳಿ. ತುಂಬಾ ಒಂದು ಟೇಸ್ಟಿಯಾಗಿರುತ್ತೆ. ಮತ್ತು ನಿಮ್ಮ ಮನೇಲಿ ಕರಿಬೇವಿನ ಸೊಪ್ಪು ಅಂಥದ್ದೇನಾದರೂ ಇದ್ದರೆ ಇದ್ರ ಮೇಲೆ ಹಾಕ್ಬಿಟ್ಟು ಸ್ವಲ್ಪ ಮುಚ್ಚಿಬಿಟ್ಟು ಬೇಯಿಸ್ಕೊಳ್ಳಿ. ತುಂಬಾ ಒಂದು ಟೇಸ್ಟಿಯಾಗಿರುತ್ತೆ. ಮತ್ತು ಈ ಮಸಾಲ ಜೊತೆ ನನಗೆ ಊಟ ಮಾಡೋಕ್ಕಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ಯಾವ ಮಸಾಲ ಅಂತ ಹೇಳಿದ್ರೆ ಈ ಮೀನಿಗೆ ನಾವು ಮಸಾಲ ಹಚ್ಚಿರ್ತೀವಲ್ಲ, ಅದು ಜಾಸ್ತಿ ಇದೆಲ್ಲ ತವದೆಲ್ಲ ಅಂಟ್ಕೊಂಡಿರುತ್ತಲ್ಲ, ಅದು ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಿರುತ್ತೆ. ಅದ್ರ ಜೊತೆ ಊಟ ಮಾಡೋಕ್ಕಂತೂ ಸೂಪರ್ ಆಗಿರುತ್ತೆ. ನನಗೆ ಅದು ತುಂಬಾ ಇಷ್ಟ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ನೀವು ಒಂದ್ಸಲ ಮೀನು ಫ್ರೈ ಎಲ್ಲ ಮಾಡಿ ಆಗತ್ತೆ. ಆ ಲಾಸ್ಟಿಗೆ ಒಂದು ಮಸಾಲೆ ಎಲ್ಲ ತವದಲ್ಲಿ ಬಾಕಿಯಾಗಿರುತ್ತೆ. ಆ ಮಸಾಲ ಹುಡಿಗಳನ್ನೆಲ್ಲ ತಗೊಂಡು ಒಂದು ಬಿಸಿ ಬಿಸಿ ಅನ್ನ ಜೊತೆ ಮಿಕ್ಸ್ ಮಾಡಿ ತಿಂದು ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಈಗ ನಾನು ಈ ಒಂದು ಫ್ರೈ ಒಂದು ಸ್ವಲ್ಪ ಹೊತ್ತು ಆಗಿದೆ. ಈಗ ತಿರುಗಿಸಿ ಹಾಕ್ಕೊಳ್ಳೋಣ. ಅದ್ರ ಮೇಲೆ ಸ್ವಲ್ಪ ನಮ್ಮ ಮನೇಲೆ ಎಂತ ಹೇಳೋದಕ್ಕೆ ಕರಿಬೇವಿನ ಸೊಪ್ಪಿತ್ತು, ಅದನ್ನು ಹಾಕ್ಕೊಂಡಿದ್ದೀನಿ. ಈಗ ತಿರುಗಿಸಿ ಹಾಕ್ಕೊಂಡು ಇನ್ನೊಂದ್ಸಲ ಒಂದು 10 ನಿಮಿಷ ಬೇಯಿಸ್ಕೊಂಡ್ರೆ ಮೀನು ಫ್ರೈ ರೆಡಿ ಆಗೋದು. ಸಿಂಪಲ್ ಆಗಿರುವಂಥ ಫಿಶ್ ಮಸಾಲ ಫ್ರೈ ಅಂತಲೇ ಹೇಳ್ಕೊಬೋದು. ನಿಮ್ಮ ಮನೇಲಿ ಒಂದ್ಸಲ ಟ್ರೈ ಮಾಡಿ ಹೇಗಾಗಿತ್ತು ಅಂತೇಳಿ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಓಕೆ, ನನ್ನ ಈ ಒಂದು ಪುಟ್ಟ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನನ್ನ ಇವತ್ತಿನ ಈ ಒಂದು ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ.